ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ದಾವಣಗೆರೆಯಲ್ಲಿರುವಂತಹ ಥೀಮ್ ಪಾರ್ಕ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನಾವು ಮೊದಲಿಗೆ ಎಂಟ್ರೆನ್ಸ್ ಹೋಗ್ತಿದ್ದ ಹಾಗೆಯೇ ಇಲ್ಲಿ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 20 ರೂಪಾಯಿ ಅಂತ ಮಾಡಿರ್ತಾರೆ. ನಾವು ಇಲ್ಲಿ ಒಳಗೆ ಹೋಗ್ತಿರುವಾಗಲೇ ಡೋಲನ್ನು ಬಾರಿಸ್ತಾ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಏನಪ್ಪ ಅನ್ನೋ ರೀತಿಯಲ್ಲಿ ಗೊಂಬೆಗಳನ್ನು ನಿಲ್ಲಿಸಿದ್ದಾರೆ. ಅವಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ಸುತ್ತಮುತ್ತನೂ ಅಷ್ಟೇ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಗೊಂಬೆಗಳು ನೋಡಲೇಬೇಕು ಆ ರೀತಿಯಾಗಿದ್ದಾವೆ. ಮತ್ತು ಭುವನೇಶ್ವರಿ ಕರ್ನಾಟಕಾಂಬೆ ಅನ್ನು ಕೂಡ ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಏನಪ್ಪ ಅನ್ನಿಸ್ಬೇಕು ಆ ರೀತಿಯಾಗಿ ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ನೋಡೋದಕ್ಕೆ ಕೂಡ ತುಂಬ ಸುಂದರವಾಗಿದ್ದಾವೆ. ಇಲ್ಲಿ ಗೊಂಬೆಗಳಂತೂ ಎಷ್ಟು ರಿಯಲ್ ಆಗಿದ್ದಾವೆ ಅಂದರೆ ಇವು ಮಾಡಿರೋ ಗೊಂಬೆಗಳು ಅನಿಸೋದೇ ಇಲ್ಲ. ತುಂಬಾ ನೀಟಾಗಿ ಮಾಡಿದ್ದಾರೆ. ತುಂಬ ರಿಯಾಲಿಟಿಕ್ ಆಗಿದ್ದಾವೆ ನೋಡೋದಕ್ಕೆ. ಇಲ್ಲಿ ನೋಡಿ, ದನಗಳ ಸಂತೆ ಅಂತೀವಲ್ಲ, ದನಗಳ ಸಂತೆಯಲ್ಲಿ ನಾವು ಮಾರಾಟ ಮಾಡ್ತಾ ಇರ್ತಾರೆ ಜನಗಳು. ಅದನ್ನು ಇಲ್ಲಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಎಷ್ಟೋ ಜನಗಳಿಗೆ ಯಾವ ರೀತಿ ವ್ಯಾಪಾರ ಆಗುತ್ತೆ, ಯಾವ ರೀತಿ ದನಗಳ ವ್ಯಾಪಾರ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ. ಇದನ್ನು ನೋಡಿದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ರೀತಿ ಇರುತ್ತೆ ಹಳ್ಳಿಗಳಲ್ಲಿ, ಈ ರೀತಿ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನ ತಿಳಿಸಿದ್ದಾರೆ ಇದರಲ್ಲಿ, ಈ ಪಾರ್ಕಲ್ಲಿ. ಮತ್ತು ನಾವು ಚಿಕ್ಕ ಮಕ್ಕಳಿದ್ದಾಗ ಯಾವ ರೀತಿಯಾಗಿ ಚಿನ್ನಿದಾಂಡು ಆಟ ಆಡ್ತಿದ್ವಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೊಬೈಲ್ ಇಲ್ಲದ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಆಟ ಆಡ್ತಿದ್ವಿ ಅನ್ನೋದನ್ನು. ಇಲ್ಲಿ ಇರುವೆಗಳ ಗೂಡಾಗಿರ್ಬೋದು, ಅದು ಯಾವ ರೀತಿ ಕಟ್ಟುತ್ತೆ, ಯಾವ ರೀತಿಯಾಗಿ ಅದು ಗೂಡನ್ನು ಸಂರಕ್ಷಿಸುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇಲ್ಲಿ ಗೋಲಿಗಳನ್ನು ಆಟ ಆಡೋದು ಮಕ್ಕಳು, ಆಮೇಲೆ ಬುಗುರಿ ಆಟ ಆಗಿರೋದಾಗಿರಲಿ, ಈ ಮೊಬೈಲ್ ಇಲ್ಲದ ಟೈಮಲ್ಲಿ ನಾವು ಯಾವ್ಯಾವ ರೀತಿಯಾಗಿ ಆಟ ಆಡ್ತಿದ್ವಿ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ತುಂಬ ನೀಟಾಗಿ ಈ ಪಾರ್ಕಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದನ್ನು ಮಕ್ಕಳಿಗೆ ತೋರಿಸ್ಲೇಬೇಕು ಇಂಥ ಪಾರ್ಕ್ಗಳನ್ನು. ಯಾಕಂದರೆ ಪ್ರತಿಯೊಂದು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ನಾವು ಈ ರೀತಿ ಆಟ ಆಡಬೇಕಲ್ಲ ಅನ್ನೋ ಆಸೆ ಬರಬೇಕು. ಆ ರೀತಿಯಾದಂತಹ ಆಟಗಳನ್ನು ಕೂಡ ಇಲ್ಲಿ ಎಲ್ಲವೂ ತೋರಿಸಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ನಮ್ಮ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಇರೋದರಿಂದ ಎಷ್ಟೋ ಆಟಗಳ ಬಗ್ಗೆ ಗೊತ್ತೇ ಇಲ್ಲ. ಬಟ್ ಈ ಪಾರ್ಕ್ ನೋಡಿದ ಮೇಲೆ ಅವರಿಗೆ ಅನಿಸುತ್ತೆ ನಾವು ಈ ರೀತಿ ಆಟ ಆಡಬೇಕಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಬರಬೇಕು. ಆ ರೀತಿಯಾದಂತಹ ಆಟಗಳನ್ನು ಆಡೋದನ್ನ ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಎಷ್ಟೋ ಕಲೆಗಳಾಗಿರ್ಬೋದು, ಎಷ್ಟೋ ನೃತ್ಯಗಳಾಗಿರ್ಬೋದು, ಎಷ್ಟೋ ಬೇರೆ ಬೇರೆ ಶೈಲಿಯಾದಂಥ ಸಂಗೀತದ ಬಗ್ಗೆ ನಮಗೆ ಯಾವ ರೀತಿ ಯಾವುದ್ರ ಬಗ್ಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳಿಸೋ ಪ್ರಯತ್ನ ಈ ಪಾರ್ಕಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಈ ಪಾರ್ಕನ್ನು ನೋಡಿ. ನೀವು ದಯವಿಟ್ಟು ದಾವಣಗೆರೆಯಲ್ಲಿ ಸುತ್ತಮುತ್ತ ಇರೋರಾಗಲಿ, ದಾವಣಗೆರೆಯಲ್ಲಿ ಇರೋರಾಗಲಿ ಈ ಪಾರ್ಕನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಒಂದ್ಸರಿ ಎಕ್ಸ್ಪೆಷಲಿ ಮಕ್ಕಳನ್ನು ಕರ್ಕೊಂಡೋಗಿ ಈ ಪಾರ್ಕಿಗೆ. ತುಂಬಾ ಖುಷಿ ಪಡ್ತಾರೆ ನೋಡಿ. ಬಹಳ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ಇಲ್ಲಿ ಯಕ್ಷಗಾನದ ಸಂಸ್ಕೃತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ತಿಳಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಗೊಂಬೆಗಳ ಮೂಲಕ. ಆಮೇಲೆ ಇದು ಚಿಟ್ಟೆಗಳ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಹುಟ್ಟುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತುಂಬ ಸ್ಪಷ್ಟವಾಗಿ ತುಂಬ ನೀಟಾಗಿ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ. ಚಿಟ್ಟೆ ಯಾವ ರೀತಿಯಾಗಿ ಅದು ಬದುಕುತ್ತೆ, ಯಾವ ರೀತಿಯಾಗಿ ಅದು ಬೆಳೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಮನುಷ್ಯನಿಗೆ ಯೋಗ ಅನ್ನೋದು ಎಷ್ಟು ಮುಖ್ಯ, ದೇಹಕ್ಕೆ ಆಗಿರ್ಬೋದು, ಆರೋಗ್ಯಕ್ಕೂ ಆಗಿರ್ಬೋದು, ಅದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ನಾವು ಅದನ್ನು ಬಳಸ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ನೀಟಾಗಿ ಹೇಳಿದ್ದಾರೆ ಗೊಂಬೆಗಳ ಮೂಲಕ. ನಿಜವಾಗ್ಲೂ ನಾವು ಎಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂಥ ಪಾರ್ಕ್ಗಳಿಗೆ ಬಂದು ಮಕ್ಕಳಿಗೂ ಒಂದು ಜ್ಞಾನ ಬರುತ್ತೆ, ನಮಗೂ ಕೂಡ ಒಂದು ತುಂಬ ಖುಷಿಯಾಗುತ್ತೆ ನೋಡಿದರೆ. ನೋಡಿರಿ, ಅಪ್ಪಿಕೋ ಚಳುವಳಿ ಅಂತ ಆವಾಗ ನಮಗೆ ಪಾಠ ಇತ್ತು. ಅದನ್ನು ಇಲ್ಲಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಕಾಡನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಹಳ್ಳಿ ಶೈಲಿಯಲ್ಲಿ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ಕುಸ್ತಿ ಆಟ ಆಡಿಸ್ತಾಯಿದ್ರು ಅವಾಗೆಲ್ಲ. ಅದನ್ನು ಎಷ್ಟು ಎಂಜಾಯಾಗಿ ಆಟ ಆಡಿಸ್ತಿದ್ದಾರೆ ನೋಡಿರಿ ಹಳ್ಳಿ ಜನ ಅನ್ನೋದನ್ನ ಇಲ್ಲಿ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ನೋಡೋಕ್ಕೆ ಒಂದು ಚೆಂದ ಅನಿಸುತ್ತೆ ಈ ಪಾರ್ಕು. ನೋಡಿರಿ, ಹುಂಜಗಳ ಕಾದಾಟ ಅಂದರೆ ಅದು ಕೂಡ ಒಂದು ಸ್ಪರ್ಧೆಯಾಗಿ ಅವಾಗೆಲ್ಲ ಮಾಡ್ತಿದ್ರು. ಕೋಲಾಟ ಆಗಿರ್ಬೋದು. ನೋಡಿರಿ ಎಷ್ಟು ನಿಜವಾಗ್ಲೂ ಈ ಪಾರ್ಕಲ್ಲಿ ಪ್ರತಿಯೊಂದು ಗೊಂಬೆಗಳು ಜೀವ ತುಂಬಿದವೆ ಏನೋ ಅನ್ನಿಸ್ಬೇಕು. ಆ ರೀತಿಯಾದಂತಹ ಅಷ್ಟು ನೀಟಾಗಿ ತೋರಿಸಿದ್ದಾರೆ. ಮತ್ತು ಯಾವ್ಯಾವ ರೀತಿಯಾದಂಥ ನಗುಗಳು ಇರ್ತವೆ ಅನ್ನೋದನ್ನು ಕೂಡ ಇಲ್ಲಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅಂದರೆ ನನಗೆ ನೋಡಿ ತುಂಬಾ ಖುಷಿ ಆಯಿತು. ನನಗೆ ಇವೆಲ್ಲದರಲ್ಲೂ ಕೂಡ ಇದು ಒಂದು ಭಾಳನೇ ಇಷ್ಟ ಆಯಿತು ನನಗೆ. ಯಾವ ರೀತಿಯಾದಂಥ ನಗುಗಳು ಇರ್ತವೆ ಮನುಷ್ಯನಲ್ಲಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ. ಪಾರ್ಕನ್ನು ದಯವಿಟ್ಟು ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ.
ಯಾಕೆ ಇಷ್ಟು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ನಾವೆಲ್ಲೋ ಹೋಗಿ ಟೈಮ್ ಪಾಸ್ ಮಾಡೋದಕ್ಕಿಂತ ಇಂತಹ ಥೀಮ್ ಇರುವಂತಹ ಪಾರ್ಕನ್ನು ನೋಡಿದರೆ ಮಕ್ಕಳಿಗೂ ಒಂದು ಜ್ಞಾನ ಬರುತ್ತೆ. ಓ ಈ ಥರ ಇತ್ತು ನಮ್ಮ ಇದರಲ್ಲಿ ನಮ್ಮ ಜನ್ರೇಷನಲ್ಲಿ ಈ ಥರನೂ ಇತ್ತು ಅನ್ನೋದನ್ನ ಅವಕ್ಕೂ ತಿಳಿಸ್ಬೇಕು ಅನ್ನೋದೇ ನನ್ನ ಆಸೆ. ಚೆನ್ನಾಗಿದೆ ಪಾರ್ಕು, ದಯವಿಟ್ಟು ಭೇಟಿ ಕೊಡಿ.